ಗೈಸ್ ಎಲ್ಲರಿಗೂ ನಾನು ಶಾನ್ವಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ₹222 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಸೊ ಈ ಒಂದು ₹222 ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಇವತ್ತು ಮತ್ತೆ ನಾಳೆ ಈ 2 days ಮಾತ್ರ ₹222 ಆಫರ್ ನ ನಾವು ನಡೆಸ್ತಾ ಇದ್ದೀವಿ. ಇಂಟ್ರೆಸ್ಟ್ ಇದ್ದವರು ಖಂಡಿತ ಎನ್ರೋಲ್ ಮಾಡ್ಕೊಳ್ಳಿ ಅಂಡ್ ಖಂಡಿತವಾಗ್ಲೂ ಸ್ವಲ್ಪ ವೇಟ್ ಮಾಡಿದ್ರೆ ನಿಮ್ಗೆ ರೀಡಿಂಗ್ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಸ್ ಗೈಸ್, ಸೊ ಇವತ್ತಿನ ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆಪ್ಪ ಅಂತ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನೀವಿಲ್ದೆ ನಿಮ್ಮ ಎಕ್ಸ್ ಪರ್ಸನ್ ಹೇಗಿದ್ದಾರೆ, ಅವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪ್ ಮಾಡ್ಕೋತಾರ, ಇನ್ನು ಈಗ್ಲೂ ಇಷ್ಟಪಡ್ತಿದಾರ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಖಂಡಿತವಾಗ್ಲೂ ಎಲ್ಲಾರು ಎನ್ರೋಲ್ ಮಾಡ್ಕೊಳ್ಳಿ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದ್ರೆ ಅಂತ ಹೇಳ್ತೀನಿ. ಓಕೆ, ಸೊ ವಿತೌಟ್ ಕಟ್ಸ್ ಇವಾಗ ವಿಡಿಯೋಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದ ಕಾರ್ಡ್. ಸೊ ಯಾವ್ಯಾವ ಕಾರ್ಡ್ಸ್ ಗಳು ಬರುತ್ತೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್, ನಿಮ್ಮ ಎಕ್ಸ್ ಪಾರ್ಟ್ನರ್, ಹೈ ಪ್ರಿಸ್ಟೆಸ್ ಇದೆ ಅಂಡ್ Four of Swords, King of Wands and Knight of Cups. Okay, and Hermit ಇದೆ and bottom of the card Ten of Pentacles ಇದೆ. So guys ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಾ, Ten of Pentacles ಇದೆ and I'm having a Hermit card and Knight of Cups, King of Wands, Four of Swords and at the same time ಹೈ ಪ್ರಿಸ್ಟೆಸ್. ಸೊ ಈ ಎಲ್ಲಾ ಕಾರ್ಡ್ಸ್ ಗಳು ಬಂದಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್, ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮನ್ನ ಈಗ್ಲೂ ಕೂಡ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ನಿಮ್ಮ ಬಗ್ಗೆ ಅಂತ ಅಂದ್ರೆ ಖಂಡಿತವಾಗ್ಲೂ ಹೌದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗೋದಿಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ ನಿಮ್ಮ ನೆನಪುಗಳಾಗಿರ್ಬೋದು, ನಿಮ್ಮ ಯೋಚನೆಗಳಾಗಿರ್ಬೋದು, ನಿಮ್ಮ ಥಾಟ್ಸ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಅವ್ರು ಯಾವಾಗೆಲ್ಲ ನಿಮ್ಮನ್ನ ಮರಿಬೇಕು, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೆನ್ಪು ಮಾಡ್ಕೋಬಾರ್ದು ಅಂತ ಅನ್ಕೊಂಡಾಗ ಎಲ್ಲಾನು ಕೂಡ ಅವ್ರು ಅದರಲ್ಲಿ ಫೇಲ್ಯೂರ್ ಆಗಿರ್ಬೋದು. ಯಾಕೆಂತಂದ್ರೆ ನನಗೆ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ನಿಮ್ಮನ್ನ ಅವರು ನಿಮ್ಮ ಜೊತೆಗಿದ್ದಾಗ ಸಪರೇಷನ್ ಆಗಕ್ಕಿಂತ ಮುಂಚೆ ಅವರು ನಿಮ್ಮ ಫ್ಯಾಮಿಲಿ ತರನೇ ಅವರು ನಿಮ್ ಜೊತೆಗಿರ್ತಾ ಇದ್ರು. ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ರು ಆಸ್ ಅ ಪಾರ್ಟ್ನರ್, ಇವಳನ್ನೇ ಮದ್ವೆ ಆಗ್ಬೇಕು, ಇವನ್ನೇ ಮದ್ವೆ ಆಗ್ಬೇಕಂತ. ಬಟ್ ಡೆಸ್ಟಿನಿ ಆಸ್ ಅನದರ್ ಪ್ಲಾನ್. ಸೊ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಮ್ಮ ಮನೆಯವ್ರ ತರ ಇವರಿದ್ರು, ಇವ್ರ ಜೊತೆಗೆ ತುಂಬಾ ಭಾವನೆಗಳು, ಬಾಂಡಿಂಗ್ಸ್ ಇದೆ. ಸೊ ಅದನ್ನ ಅಷ್ಟು ಈಸಿಯಾಗಿ ನಾವು ಅದರಿಂದ ದೂರ ಆಗಕ್ಕಾಗಲ್ಲ. ಇದೆಲ್ಲ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಾಂಟ್ಸ್ ಟು ಕನೆಕ್ಟ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಹರ್ಮಿಟ್ ಇರೋದ್ರಿಂದ ದೇರ್ ಇಸ್ ಅನ್ ಹೋಪ್. ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ, ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಿದಾಗ ನಾನು ಇವ್ರನ್ನ ಮಾತಾಡಿಸ್ತೀನಿ ಅನ್ನೋ ಒಂದು ಹೋಪ್ ಅಲ್ಲಿ ಇದ್ದಾರೆ. ಸೊ ಖಂಡಿತವಾಗ್ಲೂ ಇವ್ರಿಗೆ ಅಷ್ಟು ಕರೇಜ್ ಇಲ್ಲ, ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿ ಮಾತಾಡೋದಕ್ಕೆ ಅಷ್ಟು ಕರೇಜ್ ಇಲ್ಲ. ಸೊ ಸಮ್ ಕೈಂಡ್ ಆಫ್ ಒಂದು ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಗೆ ಅವ್ರಿಗೆ ಗೊತ್ತಿರುವಂತ ಒಂದು ಕಾಮನ್ ಫ್ರೆಂಡ್ಸ್ ಮುಖಾಂತರ ನಿಮ್ಗೆ ಅವರು ಟಚ್ ಮಾಡಬೇಕು ಅಂತ ಅವ್ರಿಗೆ ತುಂಬಾನೇ ಯೋಚನೆಗಳಿದೆ. ಸೊ ಸಮಥಿಂಗ್ ದಿಸ್ ಪರ್ಸನ್ ಅವ್ರ ಲೈಫ್ ಅಲ್ಲಿ ಇವಾಗ ಸದ್ಯ ಮಟ್ಟಿಗೆ ಗ್ರೋತ್ ನೋಡ್ತಿದ್ದಾರೆ, ಫೈನಾನ್ಷಿಯಲಿ ಗ್ರೋತ್ ನೋಡ್ತಿದ್ದಾರೆ, ಕರಿಯರ್ ಗ್ರೋತ್ ನೋಡ್ತಿದ್ದಾರೆ. ಇದೆಲ್ಲ ನೋಡಿದಾಗೆಲ್ಲ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ. ಸೊ ಸಮಥಿಂಗ್ ಈ ಒಂದು ವ್ಯಕ್ತಿ ಫೀಲ್ ವೆರಿ ಕರೇಜ್ ಇಲ್ಲ, ನಾನು ಏನೇ ಒಂದು ಧೈರ್ಯವನ್ನು ಮಾಡಿ ಇವ್ರನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಹಠನ ನೋಡ್ತಾ ಇದ್ದೀನಿ. ಬಟ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ಕೆಲವೊಂದ್ಸತಿ ಹೋಪ್ಗಳು ಹೋಗುತ್ತೆ. ಯಾಕಂತ ಅಂದ್ರೆ ನನ್ನ ವ್ಯಕ್ತಿ ನನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ನಾನು ಅಷ್ಟು ಹರ್ಟ್ ಮಾಡಿದೀನಿ, ಅಷ್ಟು ನೋವು ಮಾಡಿದೀನಿ. ಸೊ ಹೆಂಗೆ ಅವರು ಒಪ್ಕೋತಾರೆ, ಯಾವ ತರ ಒಂದು ವ್ಯಕ್ತಿ ನನ್ನ ಇಷ್ಟಪಟ್ಬಿಡ್ತಾರ ಅಥವಾ ಅಷ್ಟೆಲ್ಲ ನಾನು ಅವ್ರಿಗೆ ನಂಬಿಕೆ ದ್ರೋಹ ಮಾಡಿದೀನಿ, ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ, ಅವ್ರು ಹೇಗ್ ಬಂದು ನನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇದೆಲ್ಲ ಅವ್ರಿಗೆ ತುಂಬಾನೇ ಕಾಂಟಿನ್ಯೂಸ್ ಆಗಿ ಥಾಟ್ಸ್ ಗಳು ಬರ್ತಾ ಇದೆ. ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ನಿದ್ದೆ ಸೇರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಈ ರೀತಿನ ಕಾಣಿಸ್ತಾ ಇದೆ. ಬಟ್ ನೈಟ್ ಆಫ್ ಕಪ್ಸ್ ಇದೆ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಆಪ್ಷನ್ಸ್, ಪ್ರಪೋಸಲ್ಸ್ ಎಲ್ಲಾನು ಇದೆ. ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗೆಲ್ಲಾನು ಕೂಡ ಮೂವ್ ಆನ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದೀನಿ ನನ್ನ ವ್ಯಕ್ತಿ ನನ್ನ ಜೊತೆಗೆ ನಾನು ಉಳಿಸ್ಕೋಬೇಕಾಗಿತ್ತು. ನಾನು ಏನೋ ಒಂದು ಕೆಟ್ಟ ಸಮಯದಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡು ನನ್ನ ಒಂದು ಈಗೋ ಇಂದ ಇವರ ಒಂದು ಮನಸ್ಥಿತಿನ ಹಾಳು ಮಾಡಿದೀನಿ. ಇವಾಗ ಹೆಂಗೆ ಎಲ್ಲಾನು ಮರ್ತ್ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅನ್ನೋದು ಇವರ ಒಂದು ಥಾಟ್ ಆಗಿದೆ.
ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಯಾಕಂತಂದ್ರೆ ಕಿಂಗ್ ಆಫ್ ವಾಂಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ಡೀಪ್ಲಿ ಅಟ್ರಾಕ್ಟೆಡ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ನಿಮ್ಮನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠದ ಜೊತೆಗೆ ಇವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಅಟ್ರಾಕ್ಷನ್ ಇದೆ. ಸೊ ಅಫೆಕ್ಷನ್ ಇರೋದ್ರಿಂದ ಆ ಅಟ್ರಾಕ್ಷನ್ ಅಂತ ಅವ್ರು ಆಚೆಗೆ ಬರೋದಕ್ಕೆ ಆಗ್ತಾರೆ. ದಿಸ್ ಪರ್ಸನ್ ಫೀಲ್ ಕಾಂಟಿನ್ಯೂಸ್ ಮ್ಯಾಗ್ನೆಟಿಕ್ ಪುಲ್ ಟುವರ್ಡ್ಸ್. ಯಾಕಂತಂದ್ರೆ ನಿಮ್ಮ ಎನರ್ಜಿ ಹಂಗಿದೆ. ನಿಮ್ಮನ್ನ ನೋಡಿದಾಗ ಪ್ರತಿಯೊಬ್ಬರೂ ಕೂಡ ಆದಿ ತಪ್ತಾರೆ. ಯಾಕಂತಂದ್ರೆ ನಿಮ್ಮ ಚಾರ್ಮ್ ಹಂಗಿದೆ. ಫೇಸ್ ಅಲ್ಲಿ ಆಗಿರ್ಬೋದು, ನೀವು ಯಾವಾಗ್ಲೂ ಖುಷಿಯಾಗಿರ್ತೀರಾ, ನಗ್ನಗ್ತಾ ಇರ್ತೀರಾ. ಸೊ ಎಲ್ಲರಿಗೂ ನಿಮ್ಮ ಖುಷಿ ಬೇಕಾಗಿದೆ. ಸೊ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ತುಂಬಾನೇ ಅನ್ಕೋತಾರೆ ಈ ತರ ಒಂದು ವ್ಯಕ್ತಿ ನಂಗೆ ಸಿಗ್ಬಾರ್ದ ಅಂತ. ಅಷ್ಟು ಮಟ್ಟಿಗೆ ನಿಮ್ಮ ಒಂದು ಚಾರ್ಮ್ ಇದೆ, ನಿಮ್ದಾದಂತ ಒಂದು ಚಾರ್ಮ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ತುಂಬಾನೇ ಜೆಲಸ್ ಫೀಲ್ ಆಗುತ್ತೆ. ಇವತ್ತು ಇದ್ದಿದ್ರೆ ನಾನು ಅವ್ರ ಜೊತೆಗೆ ಇರ್ತಾ ಇದ್ದೆ, ಅವ್ರ ಜೊತೆಗೆ ಮದ್ವೆ ಮಾಡ್ಕೋತಾ ಇದ್ದೆ, ಈ ರೀತಿಯೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಅದೇನೇ ಆಗ್ಲಿ, ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ನಿಮ್ಮ ಜೊತೆಗಿರ್ಲೇಬೇಕು. ಆಸ್ ಅ ವೆಲ್ ವಿಶರ್, ಆಸ್ ಎ ಗಾರ್ಡಿಯನ್, ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಬಟ್ 4 of Swords ಇರೋದ್ರಿಂದ ತುಂಬಾನೇ ಇವ್ರಿಗೆ ಎಮೋಷನಲ್ ಆಗ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಐಸೋಲೇಟೆಡ್, ಲೇಜಿ ಆಗ್ತಿದ್ದಾರೆ ಅಂಡ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್ ಅಟ್ ದ ಮೊಮೆಂಟ್. ಸೊ ದಿಸ್ ಪರ್ಸನ್ ಡಸಂಟ್ ನೋ ವಾಟ್ ಟು ಟೇಕ್, ಹೌ ಟು ಬಿ ವಿತ್ ಯು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಹೈ ಪ್ರಿಸ್ಟ್ರೆಸ್ ಇದೆ. ಸೊ ದಿಸ್ ಪರ್ಸನ್ ಹ್ಯಾಸ್ ಅ ಸೀಕ್ರೆಟ್ ಲವ್ ಆನ್ ಯು. ಈಗಲೂ ಕೂಡ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ನಿಮ್ಮ ಫೋಟೋಸ್ ಹಾಕಿರ್ಬೋದು, ಅಥವಾ ನೀವು ಟೆಕ್ಸ್ಟ್ ಮಾಡಿರೋಂಥದ್ದಾಗಿರ್ಬೋದು, ಎಲ್ಲಾನು ಅವರು ಸ್ಟೋರ್ ಮಾಡಿಟ್ಟಿರ್ಬೋದು. ಅವ್ರಿಗೆ ನಿಮ್ಮ ನೆನಪುಗಳು ಬಂದಾಗೆಲ್ಲ ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರೆ. ಇದೆಲ್ಲ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಈಗಲೂ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನ ಈಗಲೂ ಕೂಡ ಅವ್ರು ಇಷ್ಟಪಡ್ತಿದ್ದಾರೆ. ಬಟ್ ಅವರು ಅದನ್ನ ಇವಾಗ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ಅದು ತುಂಬಾನೇ ಅಕ್ಸೆಪ್ಟ್ ಯಾರು ಮಾಡಲ್ಲ. ಯಾಕಂತಂದ್ರೆ ನಿಮಗೆ ಅಷ್ಟು ಕಂಟಿನ್ಯೂಸ್ ಆಗಿ ಅವ್ರು ನೋವು ಮಾಡಿದ್ದಾರೆ. ನಿಮ್ ತರದೇ ಇರುವಂತ ತಪ್ಪುಗಳಿಗೆ ನೀನ್ ತಪ್ಪು ಮಾಡಿದೆ ಅಂತ ಹೇಳಿದಾಗ ಅದು ಖಂಡಿತವಾಗ್ಲೂ ನಿಮ್ಗೆ ಹರ್ಟ್ ಆಗಿದೆ ಅವರ ಬಿಹೇವಿಯರ್ ಇಂದ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನೋ, ದಿಸ್ ಪರ್ಸನ್ ಇವ್ರು ನನ್ನವ್ರು ಆಗಕ್ಕಾಗಲ್ಲ ಇವಾಗ ಅನ್ನೋದು ಇದೆ. ಬಟ್ ತುಂಬಾನೇ ಅವ್ರಿಗೆ ಅನಿಸ್ತಾ ಇದೆ ಒಂದು ಸತಿ ಹೋಗಿ ನಿಮ್ಮ ಹತ್ರ ಒಂದು ಮಾತಾಡ್ಬೇಕು, ಒಂದೇ ಒಂದು ಸತಿ ನಿಮ್ಮನ್ನ ಅವರು ಡೈರೆಕ್ಟ್ ಆಗಿ ನೋಡ್ಬೇಕು, ನೀವು ಹೆಂಗಿದ್ದೀರಾ, ಎಷ್ಟು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂದ್ರೆ ದೇ ಫೀಲ್ ವೆರಿ ಪ್ರೌಡ್ ಆಫ್ ಯು. ನೀವಿರೋಂಥ ಪ್ಲೇಸಸ್, ನೀವಿರೋಂಥ ಒಂದು ಪೊಸಿಷನ್ ನೋಡಿದಾಗ ಲೈಫ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಜೊತೆಗೆ ಇದ್ದಿದ್ರೆ ಅವ್ರು ಇಷ್ಟೆಲ್ಲ ಇರ್ತಾ ಇರ್ಲಿಲ್ಲ. ಸೊ ಇವಾಗ ಅವರು ಚಾಲೆಂಜಿಂಗ್ ಆಗಿ ಬದುಕ್ತಿದ್ದಾರೆ. ಇದೆಲ್ಲ ನೋಡಿದಾಗ ನನ್ನ ಜೊತೆಗಿದ್ದಂತ ವ್ಯಕ್ತಿನ ಅವ್ರು ಇವತ್ತು ಈ ರೀತಿ ಇರೋದು ಅನ್ನೋದು ಅನ್ಸುತ್ತೆ, ಅವ್ರಿಗೆ ಫ್ಲಾಶ್ ಹೋಗುತ್ತೆ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಮೆಮೊರೀಸ್. ಆ ಮೆಮೊರೀಸ್ ಇಂದ ಅವರು ಸ್ಟಕ್ ಆಗಿದ್ದಾರೆ. ಸೊ ಏನೇ ಮಾಡಿದ್ರು ಅವ್ರಿಗೆ ನಿಮ್ಮ ನೆನಪುಗಳಿಂದ ಅವರು ಆಚೆ ಹೋಗಕ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ರಿಯಾಲಿಟಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.